ಚಂದ ನೋಡು ವಿರಂಜಿರ ಇಲ್ಲಿಯ ಸರದಾರ ಚಂದ ನೋಡು ವಿರಂಜಿರ ಜಗವೇ ಒಂದೂರಿನ ರಂಗ ಧೈರ್ಯ ಇರಲಿನ ಸಂಗ ಕಬಡ್ಡಿ ಕಬಡ್ಡಿ ಹಂತಕ ಏ ನನ್ನ ಮಗನ ಹಂತಕ ಸಾವಿನ ದವಡೆಯಲ್ಲಿ ಸಿಕ್ಕ ಮಳಕುಸೆ ಯಾತಕ್ಕಾಗಿ ಬಂದೆ ಈ ನರಹಂತಕನ ಭದ್ರಕೋಟೆ ಒಳಗೆ ಬಿಡುವ ಭದ್ರಕೋಟೆ ಇದು ಭದ್ರಕೋಟೆಯಾದರೇನು ಕೆಂಪು ಕೋಟೆ ಆದರೆ ನನಗೇನು ನನಗೆದುರಾದ ವ್ಯಕ್ತಿ ಭದ್ರಕೋಟೆಯಲ್ಲೇ ಇರಲಿ ಕೆಂಪು ಕೋಟೆಯಲ್ಲೇ ಇರಲಿ ಯುದ್ಧ ಭೂಮಿಯಲ್ಲಿ ಗೆದ್ದ ನಾಯಕನಂತೆ ಹಾರಿ ಹರಿದು ತಿನ್ನುವುದೇ ಈ ಕಾರ್ತಿಕನ ಪ್ರಥಮ ಗುರಿ ದೇ ಕತ್ತೆ ಬಡವ ನಿನ್ನ ಸೂರತನದ ಪೌರುಷದ ಮಾತು ಈ ನರಹಂತಕನ ಮುಂದೆ ನಡೆಯುವುದಿಲ್ಲ ಈ ನರಹಂತಕ ಒಮ್ಮೆ ಹೂ ಎಂದು ಹುಂಕರಿಸಿದರೆ ಇಡೀ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲಾಗಿ ಈ ಭೂಮಿಯೇ ಬಾಯ್ಬಿಡುತ್ತದೆ ಅಂತದರಲ್ಲಿ ನೀನ್ಯಾವ ಗಿಡದ ತಪ್ಪಲ ಈ ನರಹಂತಕನಿಗೆ ಗಿಡದ ತಪ್ಪಲ ಏ ಕುತ್ತೆ ಗಿಡದ ತಪ್ಪಲೇ ಬಚ್ಚ ರೆಕ್ಕೆ ಬಲಿತ ಗಿಡುಗ ನಿನ್ನಂತ ಕಪ್ಪಿದ ಕೊನ್ನಿಗಳಿಗೆ ಕುರಿ ಕೇಳಿ ಮಸಾಲೆ ಹರಿಯುವ ಸೆಂಡನಲ್ಲ ಈ ಕಾರ್ತಿಕ ಒಮ್ಮೆ ಶಿವ ಎಂದರೆ ಶಾಂತಿ ಹರ ಎಂದರೆ ಹರಿಶ್ಚಂದ್ರ ಘಾಟಿಗೆ ನಿನ್ನ ಹೆಣ ಹೆಣವೆಂದು ಹಾರಾಡಿ ದಿಕ್ಕಿಲ್ಲದ ಹೆಣವಾಗಿ ಸಾಯಬೇಡ ಕಾರ್ತಿ ಈ ನರಹಂತಕನ ಕೈಯಲ್ಲಿ ಈ ನರಹಂತಕ ಪಾಪವೆಂದರೆ ಕರುಣೆ ಕೋಪವೆಂದರೆ ಕ್ರೋಧಾಗ್ನಿ ಜ್ವಾಲೆ ಸಂಜೆ ಆ ನಿನ್ನ ಕ್ರೋಧಾಗ್ನ ಜಾಲೆಯನ್ನು ನೀರಾಗ್ನ ಜಾಲೆಯಾಗಿ ಆ ನಿನ್ನ ಕ್ರೋಧಾಗ್ನ ಜಾಲೆಯನ್ನು ಭೂತಿ ಮಾಡಿ ಈ ಭೂತಿ ಅಂತ ಧರಿಸಿಕೊಳ್ಳು ಈ ಸೂರ ಈ ಕಾರ್ತೀಕನನ್ನೋದು ನಿನ್ನ ಹಣೆಯಲ್ಲಿ ಬರೆದಿಟ್ಟುಕೋ ಮಗಳೇ
ಬೂಜಿ ಮಾಡುತ್ತೇನೆಂದು ಬಂದ ನಿನ್ನಂತ ಎಷ್ಟೋ ಜನರು ತಾವೇ ಬೂಜಿಯಾಗಿ ಬಿದ್ದಿದ್ದಾರೆ ಈ ನರಹಂತಕನ ಕಾಲಡಿಯಲ್ಲೇ. ಕಾರ್ತಿಕ್, ಈ ನರಹಂತಕನ ನರಕದ ದೊಡ್ಡಿಯಲ್ಲೇ. ನರಕದ ದೊಡ್ಡಿ ನನ್ನ ಮಗನ ನರಹಂತಕ, ಅವರಿವರನ್ನು ಕೊಂದು ನೀ ನರಕದ ದೊಡ್ಡಿಗೆ ನೀ ನಾಯಕನಾಗಿದ್ದರೆ ಈ ಕಾರ್ತಿಕ ನಿನ್ನಂತ ಎಷ್ಟೋ ಜನರ ನರಹಂತಕರನ್ನು ನಾಂದಿ ಹಾಡಿ ಹೆಣಗಳಿಂದಲೇ ಸಾಮ್ರಾಜ್ಯ ಕಟ್ಟಿ ಸಾಮ್ರಾಜ್ಯದ ಅಧಿಪತಿಯಾಗಿ ಮೆರೆಯುತ್ತಿದ್ದಾನೆ. ಈ ಹಮ್ಮಿರನ್ನೋದು ಮಾತ್ರ ನೀ ಮರೆಯಬೇಡ. ಹೆಣದ ಸಾಮ್ರಾಜ್ಯ, ಈ ನರಹಂತಕನ ಹಣದ ಸಾಮ್ರಾಜ್ಯದ ಮುಂದೆ ನಿನ್ನ ಹೆಣದ ಸಾಮ್ರಾಜ್ಯ ಯಾವ ಲೆಕ್ಕಲೇ ಮಳೆಗುತ್ತೆ. ಈ ನರಹಂತಕನಿಂದ ಪ್ರಾಣ ಭಿಕ್ಷೆ ಬೇಡಿಕೊಂಡು ಹೊರಟು ಹೋಗು. ಹೊರಟು ಹೋಗು. ನನ್ನ ಮಗನ ನರಹಂತಕ, ನನಗೆ ಪ್ರಾಣ ಭಿಕ್ಷೆ ಕೊಡಲು ನೀನೇನು ಬ್ರಹ್ಮನ ಇಲ್ಲ ಯಮನ? ನೀನ್ಯಾವ ಸೂರ್ಯಗಂಡಸೋ ಈ ಕಾರ್ತಿಕನಿಗೆ ಪ್ರಾಣ ಭಿಕ್ಷೆ ಕೊಡಲು? ಈ ಕಾರ್ತಿಕ ನಿನ್ನಂತ ಎಷ್ಟೋ ಜನರು ನರಹಂತಕರಿಗೆ ಪ್ರಾಣ ಭಿಕ್ಷೆ ಕೊಟ್ಟು ಬದುಕಲು ಬಿಟ್ಟಿದ್ದಾನೆ. ಈ ಹಮ್ಮಿರನ್ನೋದು ಮಾತ್ರ ನೀ ಮರೆಯಬೇಡ. ಇಂಥ ಗೊಡ್ಡು ಬೆದರಿಕೆ ಹೆದರುವ ವ್ಯಕ್ತಿ ನಾನಲ್ಲ ಕಾರ್ತಿಕ್. ನಿನ್ನಲ್ಲಿ ತಾಕತ್ತಿದ್ದರೆ ನೀನು ಗೆದ್ದು ಸೂರನಾಗು. ನನ್ನಲ್ಲಿ ತಾಕತ್ತಿದ್ದರೆ ನಾನು ಗೆದ್ದ ಸೂರನಾಗುತ್ತೇನೆ. ನರಹಂತಕ, ಲೇ ನನ್ನ ಮಗನ ನರಹಂತಕ, ಲೇ ನರ ಮಗನ ನರಹಂತಕ, ಹಾಗೇಕೆ ನರ ಕಿತ್ತ ನಾಯಿ ಅಂತ ಹೆಗರುಡ್ತಿರ್ವ್ಯಾ? ನನ್ನ ಮಗನೇ ನರಹಂತಕ, ಈ ನಿನ್ನ ಹೆಗರಾಟ ಪುಂಡಾಟ ಈ ಕಾರ್ತಿಕನಿಗೆ ತೋರಿಸಲು ಬಂದರೆ ಕ್ಷಣದಲ್ಲೇ ಸುಟ್ಟು ಬಿಡುವ ಮಗನ ಈ ನಿನ್ನ ಮನೆಯನ್ನು. ಸುಡಲು ಇದೇನು ನಿಮ್ಮಪ್ಪನ ಸರ್ವಹಸ್ತಿ ಎಂದು ತಿಳಿದಿರುವೇನೋ ಮೂರ್ಖ. ಮರ್ಯಾದೆಯಿಂದ ಒಳ ಹೋಗಲು ಹೇಳು ನಿನ್ನ ತಂಗಿಗೆ. ಇರದಿದ್ದರೆ ನಿನ್ನ ತಂಗಿಯ ಬಾಳು ಕಾಣಕ್ಕೆ ಸಿಕ್ಕ ಕಬ್ಬಿನ ಸಿಪೆಯಂತೆ ಪುಡಿ ಪುಡಿಯಾಗಿ ತನ್ನ ಶೀಲ ಕಳೆದುಕೊಳ್ಳಬೇಕಾಗುತ್ತದೆ. ಎಚ್ಚರ ಕಾರ್ತಿಕ, ನನ್ನ ಮಗನ ನರಹಂತಕ, ನಮ್ಮ ಮನೆಗೆ ಬಂದು ನಮ್ಮ ಮೇಲೆ ಪುಂಡತನವನ್ನು ತೋರಿಸುವಷ್ಟು ಬಡವನಾಗಿ ಕತ್ತೆ. ಮುಚ್ಚು ಬಾಯ್. ಇನ್ನೊಂದು ಸಾರಿ ಹೀಗೆ ಮಾತನಾಡಿದ್ದೆ ಆದ್ರೆ ನಿನ್ನನ್ನು ಒದ್ದು ಹೊರಗಾಗಬೇಕಾಗ್ತದೆ. ಬಲೆ ಎಚ್ಚರ. ತಂಗಿ ಇಂದ್ರ, ಇಂಥ ಸ್ವಕ್ಕಿನ ಕುನ್ಯಗಳನ್ನು ಬೇಟೆಯಾಡುವುದಕ್ಕೆ ಎಂತೆ ನಾನಿರುವಾಗ ಇಂಥ ವಿಷಯದಲ್ಲಿ ತಲೆ ಹಾಕಬಾರದು. ಅಮ್ಮ ಒಳಗೆ. ಸರಿಯಣ್ಣ, ಸಮಯ ಬಂದಾಗ ಸಮಯ ಬಂದಾಗ ನೋಡ್ಕೊಳ್ತೀನೋ ನಿನ್ನ. ಹೋಗು ಅಂತ ಎಷ್ಟು ಕಾರ್ತಿಕ್, ಕೊನೆಯದಾಗಿ ಹೇಳುತ್ತೇನೆ, ಇಲ್ಲಿಂದ ಹೊರಟು ಹೋಗು. ಇರದಿದ್ದರೆ ನಿನ್ನ ದೊಡ್ಡಪ್ಪನಾದ ಕೆ ಪ್ರಸಾದನ ದಾರಿ ನಿನಗೂ ತೋರಿಸಬೇಕಾಗುತ್ತದೆ ಮಗನೇ. ಹಂತಕ, ನನ್ನ ದೊಡ್ಡಪ್ಪನ ಪಾದರೆ ಮೃಗವಾಗಿ ನಾನಿನ್ನ ರಕ್ತ ಕುಡಿಯಬೇಕಾಗುತ್ತದೆ ಮಗನೇ. ಎಂದಿಲ್ಲ ನಾಳೆ ಆದರೂ ನನ್ನ ದೊಡ್ಡಪ್ಪನನ್ನು ಕೊಂದನರು ರಾಕ್ಷಸರು ಯಾರೆಂದು ಅವರನ್ನು ಜೀವಂತ ಸಮಾಧಿ ಮಾಡದೆ ಬಿಡೋದಿಲ್ಲ. ಈ ಕಾರ್ತಿಕ ನೋಡು ನರಹಂತಕ, ನಾನು ನಡೆಯುವ ಪ್ರತಿ ಒಂದು ದಾರಿಯಲ್ಲಿ ಮುಳ್ಳಾಗಿ ಅಡ್ಡ ಬರುತ್ತಿರುವೆಯೋ, ಬಟ್ ಮುಂದೆ ನೀ ನನ್ನ ದಾರಿಗೆ ಅಡ್ಡ ಬರಬೇಡವೆಂದು
ನಾನು ನಿನ್ನನ್ನು ಎಚ್ಚರಿಸುತ್ತೇನೆ. ಇದನ್ನು ತಿಳಿದುಕೊಂಡು ನಡೆದರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಇಂಥ ಗೊಡ್ಡು ಬೆದರಿಕೆ ಹೆದರುವ ವ್ಯಕ್ತಿ ನಾನಲ್ಲ ಕಾರ್ತಿಕ್. ನಿನ್ನಲ್ಲಿ ತಾಕತ್ತಿದ್ದರೆ ನೀನು ಗೆದ್ದು ಸೂರನಾಗು, ನನ್ನಲ್ಲಿ ತಾಕತ್ತಿದ್ದರೆ ನಾನು ಗೆದ್ದು ಸೂರನಾಗುತ್ತೇನೆ. ಅಂತಕ ಹಾಗೇಕೆ ನರ ಕಿತ್ತನಾಯಿ ಅಂತ ಹೇಳುತ್ತಿರ್ವ್ಯಾ? ನನ್ನ ಮಗನೇ ನರ ಹಂತಕ. ನಮ್ಮಿಬ್ಬರಲ್ಲಿ ಒಬ್ಬರಾದರೂ ಪ್ರಾಣ ಹೋದಾಗಲೇ ಈ ಯುದ್ಧಕ್ಕೆ ಮಂಗಲ. ನೋಡು ನರಂತಕ, ಈ ಯುದ್ಧ ಪ್ರಾರಂಭದ ನಾಂದಿ ನೀನು ಆಡಿರುವ್ಯಾ. ಇದರ ಮಂಗಲ ನಾಂದಿ ಈ ಕಾರ್ತಿಕ ಆಡುತ್ತಾನೆ. ಬಿ ಕೇರ್ಫುಲ್. ಈ ಯುಗ ಪುರುಷ ಕಾರ್ತಿಕನ ಕೆನ್ನೆಗೆ ಬಾರಿಸಿದೀಯಾ? ಕೆಟ್ಟ ಸೋಳೆ. ಸಮಯ ಸಾಧಿಸಿ ಈ ಏಟಿಗೆ ಸೇಡು ನಾ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕ್ರಾಂತಿ ಗಡಿಕತನ ಕಾರ್ತಿಕನೇ ಅಲ್ಲ. ಹೋಗು ಕಾರ್ತಿಕ್, ಹೋಗು. ನಿನಗೇನು ಗೊತ್ತು ಈ ನರಾಂತಕ ನೀರಿನಲ್ಲಿರುವ ಮೊಸಳೆ ಎಂದು? ನನ್ನ ನಿನ್ನ ಹೋರಾಟದ ಯುದ್ಧದಲ್ಲಿ ನಿನ್ನ ರಕ್ತ ಈ ಭೂಮಿಗೆ ಲೇಪನ ಮಾಡಿ ನಿನ್ನ ರಕ್ತದಿಂದ ನನ್ನ ಪಾದ ತೊಳೆದುಕೊಳ್ಳದಿದ್ದರೆ ನನ್ನ ಹೆಸರು ನರಹರಿ ನರಹಂತಕನೇ ಅಲ್ಲ. ಅಣ್ಣ ಅಣ್ಣ ತಂಗಿ ಚಂದ್ರ, ಇದೇನಪ್ಪ ಸಂಕಟದ ಸಂತಾಪನೆಯಲ್ಲಿ ಚಿಕ್ಕವರಂತೆ ಕೂಗುತ್ತಿರಲ್ವಾ? ಯಾಕೆ? ಇದು ಸಂಕಟದ ಕೂಗು ಅಲ್ಲಣ್ಣ, ಇದು ಸಂತೋಷದ ಕೂಗು. ಅಂತ ಸಂತೋಷದ ಕೂಗೇನ ನಾನಿನ ಬಾಳಿನಲ್ಲಿ? ತಂಗಿ ಚಂದ್ರ, ಇದು ಈ ನಿನ್ನ ಅಣ್ಣನ ಸಂತೋಷ ಅಷ್ಟಲ್ಲಮ್ಮ, ನಮ್ಮೆಲ್ಲರ ಸಂತೋಷದ ವಿಷಯ. ಸಾಗರ, ಎತ್ತ ನೋಡಿದರತ್ತ ಸುತ್ತಲೂ ಕತ್ತಲೆ ಮುಸುಗು ತುಂಬಿಕೊಂಡ್ರು ಈ ನಮ್ಮ ಬಾಳಿನಲ್ಲಿ ಅಂತ ಸಂತೋಷದ ವಿಷಯ ಏನಪ್ಪ? ಅಣ್ಣ, ಮೊನ್ನೆ ತಂಗಿಯ ಮದುವೆ ಬಗ್ಗೆ ನಾನು ನಿಮಗೆ ತಿಳಿಸಿದ ಪ್ರಕಾರ ನನ್ನ ಸ್ನೇಹಿತ ಕಾರ್ತಿಕ್ ನಾಳೆ ಶ್ರಾವಣ ಸೋಮವಾರ ದಿನ ಕನ್ಯಾವಳಾದ ನನ್ನ ತಂಗಿ ಚಂದ್ರವಳಿಗೆ ಹಣ್ಣಿಟ್ಟು ನೋಡಿಕೊಂಡು ಹೋಗಲು ಬರೋದಾಗಿ ತಿಳಿಸಿದ್ದೇನಣ್ಣ. ಸಂತೋಷವಾಯ್ತಪ್ಪ, ತುಂಬಾ ಸಂತೋಷವಾಯ್ತು. ಆದರೆ ಎನ್ನುವ ನುಟ್ಟಿಸಿರೆ ಕಣ ಆ ವಿಷಯದಲ್ಲಿ ಸಕಲ ಗುಣಗಳಾದ ಸಂಪನ್ನದ ನನ್ನ ಮಿತ್ರ ನನ್ನ ತಂಗಿಯನ್ನು ಕೊಟ್ಟರೆ ನನ್ನ ತಂಗಿಯ ಬಾಳು ಬಂಗಾರ ಆಗೋದ್ರಲ್ಲಿ ಸಂದೇಹವಿಲ್ಲಣ್ಣ, ಸಂದೇಹವೇ ಇಲ್ಲ. ಸಾಗರ, ನಿನ್ನ ಮಿತ್ರ ಕಾರ್ತಿಕನಿಗೆ ನಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಲು ನನಗೆ ಸಂಪೂರ್ಣ ಒಪ್ಪಿಗೆ ಇದೆಯಪ್ಪ. ಆದರೆ ನಮ್ಮ ಜಮೀನು ಎಲ್ಲಿ ನಮ್ಮ ಕೈ ತಪ್ಪಿ ಹೋಗುತ್ತಿದೆ ಇಲ್ಲ ಎಂದು ಮನ ಕೊರಗುತ್ತಿದೆಯಪ್ಪ. ಯಾಕಣ್ಣ? ತಂಗಿಯ ಮದುವೆಗೆ ನಮ್ಮ ಜಮೀನನ್ನು ಈ ನಿನ್ನ ತಮ್ಮಂದಿರಿಗೆ ಗೊತ್ತಿಲ್ಲದಂತೆ ಮಾರಿದೀನಣ್ಣ. ಒಂದು ವೇಳೆ ಹಾಗೇನಾದರೂ ಮಾರಿದರೆ ಯಾಕೆ ಮಾರಿದೆ ಎಂದು ಈ ನಿನ್ನ ತಮ್ಮ ತಂಗಿಯಂದಿರು ಯಾಕೆ ಮಾರಿದ ಯಾವ ಯಾವ ಕಾಲಕ್ಕೂ ಕೇಳುವುದಿಲ್ಲ, ಕೇಳುವುದಿಲ್ಲ. ಯಾಕೆಂದರೆ ಚಿಕ್ಕವರಿಂದಲೂ ತಂದೆ ತಾಯಿಯಂದರು ಕಳೆದುಕೊಂಡು ಅನಾಥ ಆಗಿರುವ ಈ ನಿನ್ನ ತಮ್ಮ ತಂಗಿಯಂದಿರಿಗೂ ನಿನ್ನ ಹೃದಯಲ್ಲಿಟ್ಟು ಜೋಪಾನ ಮಾಡಿರುವಂದಾಗ ನಾವು ನಿನ್ನ ಋಣವನ್ನು ತೀರಿಸಲು ಎಷ್ಟು ಜನ್ಮ ಎದ್ದು ಬಂದರೂ ಸಾಲದಣ್ಣ, ಸಾಲದು. ತಮ್ಮ ಸಾಗರ, ನಿಮ್ಮೆಲ್ಲರನ್ನು ಹೇಳದೆ ಕೇಳದೆ ಆಸ್ತಿಯನ್ನು ಮಾರಿ ನಿಮ್ಮೆಲ್ಲರನ್ನು ಬೀದಿಗೆ ತಂದು ನಿಲ್ಲಿಸುವಂತ ಮತ್ತಿ ಏನೇನಲ್ಲಪ್ಪ ಈ ನಿನ್ನ ಅಣ್ಣ ವಸಂತ. ಹಾಗಾದ್ರೆ ಆದುದಾದ್ರೂ ಏನು ಹೇಳಣ್ಣ? ತಂಗಿ ಚಂದ್ರ, ನಮ್ಮ ಸಾಗರನಿಗೆ ನಾವು ಆಸ್ಪತ್ರೆಯನ್ನು ಕಟ್ಟಿಸಿಕೊಡಬೇಕೆಂದುಕೊಂಡಿರುವ ಆ ನಮ್ಮ ಮಡ್ಡಿ ಹೊಲದಲ್ಲಿ ಆ ನರಹಂತಕ ಸಾರಾಯಿ ಫ್ಯಾಕ್ಟರಿಯನ್ನು ಕಟ್ಟಿಸುತ್ತೇನೆ ಎಂದು ದಿಟ್ಟವಾಗಿ ನುಡಿದಿದ್ದಲ್ಲದೆ
ನಿನ್ನೆ ನನ್ನನ್ನು ಬೆದರಿಸಿ ಬಲದಿಂದ ಕತ್ತಿಗೆ ಕೈ ಕೊಟ್ಟು ಹೊಲದಿಂದ ಹೊರ ತಳ್ಳಿದ ನಮ್ಮ ಕೆಟ್ಟ ಕುಲದ ನರಹಂತಕ. ಹಂತಕ ಅಣ್ಣ, ಕುತ್ತಿಗೆ ಕೈ ಕೊಟ್ಟು ಹೊಲದಿಂದ ಹೊರಗೆ ತಳ್ಳಿ ಹೆದರಿಸಿ ಬೆದರಿಸಿ ಕಳಿಸಿದರೆ ನಮ್ಮ ಹೊಲ ಸತ್ತಾಯ್ತಂದು ತಿಳಿಬಹುದು ಆ ನರಹಂತಕ. ಅಣ್ಣ, ಆಸ್ತಿ ಎಲ್ಲ ಕಾಗದ ಪತ್ರಗಳು ನಮ್ಮ ಹೆಸರ ಮೇಲೆ ನಿನಗೆ ಕಣಪ್ಪಯ್ಯ. ನಾಳೆಗೆ ಇದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರಿಸುತ್ತೇನೆ. ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟು ವಿಚಾರಿಸುವುದು ಬೇಡಪ್ಪ. ನಾಳೆ ನಾನು ಅವರ ಮನೆಗೆ ಹೋಗಿ ಇದನ್ನು ಸರಿಯಾಗಿ ವಿಚಾರಿಸಿ ಸರಿಪಡಿಸುತ್ತೇನೆ. ಆದರೆ ಅಲ್ಲಿವರೆಗೆ ಕಂಡ ಬಂಡರ ರುಂಡವನ್ನೇ ಕಳೆದು ಚೆಂಡಿನಂತೆ ಆಟ ಆಡಲು ಸಿದ್ಧನಾಗಿ ನಿಂತಿರುವ ನನ್ನ ತಮ್ಮ ಗಂಡು ಗಳಿಸಿವನಿಗೆ ಗೊತ್ತಾಗೋದೇ ಬೇಡ. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲೆಗಳ ಬೀಡು. ಅಣ್ಣ, ತಂಗಿ ಚಂದ್ರ, ಶಿವು ಈಗ ಬಂದ್ಯಾ? ಹೌದಣ್ಣ, ಈಗ ಬಂದೆ. ಅಣ್ಣ, ಅದೇನು ತಂಗಿ, ಅಣ್ಣಂದಿರಿಬ್ಬರು ಈ ಪ್ರಪಂಚವೇ ತಲೆ ಕೆಳಗಾದಂತೆ ಮಾತನಾಡುತ್ತಿದ್ದಾರಲ್ಲ. ಹಾ, ಏನದು? ಅಂತ ವಿಷಯ ಏನೂ ಇಲ್ಲನ, ಸುಮ್ಮನೆ ಹಾಗೆ ನಿಂತಿದ್ವಿ ಅಷ್ಟೇ. ಇಲ್ಲ ತಂಗಿ, ಇಲ್ಲ. ನೀನೇನೇ ಹೇಳಿದರೂ ಈ ಶಿವ ನಂಬುವುದಿಲ್ಲ. ಯಾಕೆಂದರೆ ಹುಟ್ಟು ಇಷ್ಟು ದೊಡ್ಡವನಾದರೂ ನನ್ನಣ್ಣ ವಸಂತ ಒಂದು ದಿನವಾದರೂ ಹೀಗೆ ತಲೆ ತಗ್ಗಿಸಿ ನಿಂತವನೇ ಅಲ್ಲ. ಆದರೆ ಇಂದು ಅಣ್ಣ ನಿಂತಿರುವುದನ್ನು ನೋಡಿದರೆ ನಮ್ಮ ಮನೆತನದ ಮೇಲೆ ಏನೋ ಕೆಟ್ಟ ಘಟನೆ ನಡೆದಿರಬೇಕು. ಅಣ್ಣ, ಅದೇನಾಯ್ತೆಂದು ಸ್ವಲ್ಪ ಹೇಳಣ್ಣ ನನಗೂ. ತಮ್ಮ ಶಿವ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಕಾಪಾಡಿಕೊಂಡು ಬಂದ ನಮ್ಮ ಆಸ್ತಿ ಎಲ್ಲಿ ನಮ್ಮ ಕೈ ತೆಪ್ಪಿ ಹೋಗುತ್ತಿದೆಯಲ್ಲ ಎಂದು ಮನ ಕೊರಗುತ್ತಿದೆಯಪ್ಪ, ಮನ ಕೊರಗುತ್ತಿದೆ. ಇದೇನಣ್ಣ ನಿನ್ನ ಮಾತು? ಜೋಡು ಹುಲಿಗಳಂತೆ ಇನ್ನು ನಿನ್ನ ತಮ್ಮಂದಿರು ಜೀವಂತವಾಗಿ ಬದುಕಿರುವಾಗ ಯಾವನೋ ಬಂಡ ಈ ಶಿವನ ಆಸ್ತಿಯ ಬುಡಕ್ಕೆ ಕೈ ಹಾಕಿದ್ದಾನೆಂದರೆ ಕೆಚ್ಚದೆ ವೀರನಾದ ಈ ನಿನ್ನ ತಮ್ಮ ಶಿವನಿದ್ದು ಸತ್ತಂತೆ ಅಣ್ಣ. ಈ ಶಿವನಿದ್ದು ಸತ್ತಂತೆ. ಬೇಗ ಹೇಳಣ್ಣ, ನಮ್ಮ ಆಸ್ತಿಯ ಬುಡಕ್ಕೆ ಕೈ ಹಾಕಿದ ರಾಕ್ಷಸವ್ಯಾರೆಂದು. ಅಣ್ಣ, ಸಮಾಧಾನ ತೆಗೆದುಕೊಂಡ, ಸಮಾಧಾನ ತೆಗೆದುಕೋ. ಅದೆಲ್ಲವನ್ನು ನಿಧಾನವಾಗಿ ವಿಚಾರಿಸಿದ್ರಾಯ್ತು. ಇನ್ನೆಲ್ಲಿದೆ ತಂಗಿ ಈ ಶಿವನಿಗೆ ಸಮಾಧಾನ? ಆ ಕಟುಕ ಯಾರೆಂದು ತಿಳಿದು ಅವನ ರಕ್ತ ಸೀಟಲು ಹೊರಗಾಯದ ಹುಲಿಯಂತೆ ಅಬ್ಬರಿಸಿ ಹೊರ ಬರ್ತದೆ ನನ್ನ ಬಿಸಿ ರಕ್ತ. ಅಣ್ಣ, ಅವನ್ಯಾರೆಂದು ನೀನೀಗ ಹೇಳದಿದ್ದರೆ ನಿನಗೆ ನನ್ನ ತಂದೆ ಸೇವಾಲಾಲನ ಆಣೆಯಾದಿತು. ಮತ್ತೆ ಹೇಳಣ್ಣ, ಹೇಳು, ಯಾರು ಆ ಕುನ್ನಿ ಎಂದು? ಮತ್ತೆ ಬೇರೆ ಯಾರು ಅಲ್ಲಪ್ಪ, ಆ ಕೆಟ್ಟ ಕುಲದ ನರಹಂತಕ. ಅಷ್ಟೇ ಅಲ್ಲಣ್ಣ, ನಿನ್ನೆ ಹಿರಿಯ ಅಣ್ಣನನ್ನು ಹೊಲದಿಂದ ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳಿದ್ದ ನನ್ನಂತನ ಆ ಪಾಪಿ ನರಹಂತಕ. ಲೇ ಮಗನ ನರಹಂತಕ, ನನ್ನಣ್ಣಂದಿರಾದ ಈ ವಸಂತ ಸಾಗರನ ಹಿಂದೆ ಸಿಂಹದ ಶಕ್ತಿ ಇರುವ ಈ ಮರಿ ಸಿಂಹ ಶಿವನಿರುವುದನ್ನು ನೀ ಲೆಕ್ಕಿಸದೆ ನನ್ನಣ್ಣಂದಿರನ್ನು ಹೊಲದಿಂದ ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳಿದೆಯಾ ರಣ ಹೇಳಿಯೇ. ಅಣ್ಣ, ಈಗಲೇ ಹೋಗಿ ಆ ನರಹಂತಕನ ರುಂಡವನ್ನು ಕಡಿದು ಅವನ ದೇಹವನ್ನು ಸುಟ್ಟು. ನಿಲ್ಲು ಶಿವ, ನಿಲ್ಲು. ಇದನ್ನೆಲ್ಲವನ್ನು ನಾನು ವಿಚಾರಿಸಿ ಸರಿಪಡಿಸುತ್ತೇನೆ. ಅಲ್ಲಿವರೆಗೆ ನೀ ಶಾಂತತೆ ತೆಗೆದುಕೋ ಶಿವ, ಶಾಂತತೆ ತೆಗೆದುಕೋ. ಹೇಗೆ ಶಾಂತತೆ ತೆಗೆದುಕೊಳ್ಳಲಣ್ಣ? ಹೇಗೆ ಶಾಂತತೆ ತೆಗೆದುಕೊಳ್ಳಲಿ? ಈ ಸಮಾಜಕ್ಕೆ ಕೇಡು ಬಗೆಯುವ ಆ ಕೆಟ್ಟ ಶ್ರೀಮಂತರ ರಕ್ತ ಕುಡಿಯಲೆಂದೇ 18 ಎಮ್ಮೆ ಹಾಲು ಕುಡಿಸಿ ದಂಡು ಹುಲಿಗಳ ನಾಯಕನಂತೆ ಬೆಳೆಸಿದ ಈ ಗಂಡು ದೇಹ ಆ ನರಹಂತಕನಂತ ಸ್ವಾರ್ಥಿ ಶ್ರೀಮಂತರ ಎದೆ ಸೀಳಲು ಹಾತೊರೆತಿದೆ. ಅಂತಹ ದುಷ್ಟ ಜೀವಿಗಳ ರಕ್ತ ಈ ಭೂಮಿ ಮೇಲೆ ಕಡವಾಗಿರೋ ಸರಗು ಈ ನನ್ನ ಪರಶುವಿಗೆ ನೆಮ್ಮದಿ ಇಲ್ಲ. ಬಿಟ್ಟು ಬೇಡ, ನಿನ್ನ ತಮ್ಮ ಶಿವನನ್ನು ತಡೆಯಬೇಡ. ಇದೇ ನಿನ್ನ ಕೊನೆ ನಿರ್ಧಾರವಾದರೆ ಇಂದಿನಿಂದ ಈ ನಿನ್ನ ಅಣ್ಣ ತಂಗಿರು ಸತ್ತರು ಎಂದು ತಿಳಿದುಕೋ.
ಅಣ್ಣ ಅಣ್ಣ ಅಂತಹ ಕೆಟ್ಟ ಮಾತುಗಳನ್ನಾಡಿ ಕಟ್ಟಿ ಹಾಕಿ ಹೇಡಿಯನ್ನಾಗಿ ಮಾಡಬೇಡಣ್ಣ ಈ ನಿನ್ನ ತಮ್ಮ ಶಿವನನ್ನು. ಓ ನರಹಂತಕ ಆಡಿದ ಒಂದೊಂದು ಹೇಸಿ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವನನ್ನು ಕಡೆದು ಹೆಡಿಗೆ ತುಂಬಿದರೂ ನನ್ನ ಸಿಟ್ಟು ತೀರುವುದಿಲ್ಲ. ಗಂಡು ಗರಡನ ಗಂಡು ನೆನೆಸಿಕೊಂಡಿರುವ ಈ ಶಿವನ ಆಸ್ತಿ ಬುಡಕ್ಕೆ ಕೈ ಹಾಕಲು ಎಷ್ಟು ಗುಂಡಿಗೆಗಳಿರಬೇಕು ಆ ಕೊಬ್ಬಿದ ಕುನ್ನಿ ನರಹಂತಕರಿಗೆ. ಅಪ್ಪಣೆ ಕೊಟ್ಟು ಬೇಡ ಅರ ಘಳಿಗೆಯಲ್ಲಿಯೇ ಆ ನರಹಂತಕನ ರುಂಡವನ್ನು ಕಡೆದು ನಿನ್ನ ಪಾದಕ್ಕೆ ಅರ್ಪಿಸುತ್ತಿದ್ದರೆ ನನ್ನ ಹೆಸರು ಸಿಡಿದದ್ದ ಶಿವನೇ ಅಲ್ಲ. ಶಿವು, ಬಡವರ ಕೋಪ ದೌಡಿಗೆ ಮೂಲಲ್ಲಂತೆ ಕಡಬಡವರಾದ ನಿಮಗೆ ಕೋಪ ಒಳ್ಳೆಯದಲ್ಲಪ್ಪ. ಯಾವುದೇ ಕೆಲಸ ಕಾರ್ಯವಾದರೂ ಶಾಂತಿಯಿಂದ ಸಾಧಿಸೋಣ. ಶಾಂತಿ ಶಾಂತಿ ಎಂದು ಕೈ ಕಟ್ಟಿಕೊಂಡು ಕುಳಿತರೆ ನಮ್ಮಂತ ಬಡವರನ್ನು ಮೆಟ್ಟಿ ಶಿಳಿ ಬಿಡುತ್ತಾರಣ್ಣ ಓ ದರ್ಪದ ಕುನ್ನಿಗಳಾದ ಶ್ರೀಮಂತರು. ಶಾಂತಿ ಶಾಂತಿ ಎಂದು ಈ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲಿಲ್ಲವೇ ಆ ನನ್ನ ತಂದೆ ಮಹಾತ್ಮ ಗಾಂಧೀಜಿಯವರು? ಅಣ್ಣಾಜಿ, ಅಂತಹ ಮಹಾತ್ಮರನ್ನು ಕೊನೆಗೊಂದು ದಿವಸ ಗುಂಡಿಕ್ಕಿ ಕೊಲ್ಲಲಿಲ್ಲವೇ ಆ ನರಹಂತಕನಂತ ಕೆಟ್ಟ ಹುಳುಗಳು ಅಂದಾಗ ಇನ್ನೆಲ್ಲಿದೆ ಅಣ್ಣ 21ನೇ ಶತಮಾನದ ಈ ಕಲಿಯುಗದಲ್ಲಿ ಶಾಂತಿಗೆ ಬೆಲೆ? ಅಣ್ಣ ಹೇಳುವ ಮಾತನ್ನು ಸ್ವಲ್ಪ ಕೇಳಣ್ಣ. ಮೊದಲು ಹಿರಿಯಣ್ಣ ವಿಚಾರ ಮಾಡಲಿ. ಹಿರಿಯಣ್ಣನ ಮಾತು ಆ ನರಹಂತಕ ಮಿಕ್ಕಿ ನಡೆದರೆ ನಂತರ ನೀನು ವಿಚಾರಿಸುವಂತೆ. ಒಂದು ವೇಳೆ ನೀ ಹಿಡಿದಿದ್ದೇ ಹಠವೆಂದು ಸಾಧಿಸಿದರೆ ನಿನಗೆ ನನ್ನ ಮೇಲೆ ಆನೆಯಾಗಿದೆ. ಆಯಿತು ತಂಗಿ, ಆಯಿತು. ನಮ್ಮಣ್ಣ ಹೇಳುವ ಮಾತಿಗೆ ಆ ನರಹಂತಕ ಬೆಲೆ ಕೊಟ್ಟರೆ ಸರಿ, ಇರದಿದ್ದರೆ ಆ ನರಹಂತಕ ದೇಹವನ್ನು ಪೀಸ್ ಪೀಸ್ ಮಾಡಿ ಅವನ ಕರಳುಗಳನ್ನು ತಂದು ನಿನ್ನ ಕೊರಳಿಗೆ ಹಾರವನ್ನು ಹಾಕದಿದ್ದರೆ ನನ್ನ ಹೆಸರು ಸಿಡಿದಂತ ಶಿವನೇ ಅಲ್ಲ, ಇದು ಈ ನನ್ನ ಪರಶುವಿನ ಮೇಲಾಣೆಗೂ ಸತ್ಯ. ಅಣ್ಣ ಬನ್ನಿ ಒಳಗೆ, ಎಲ್ಲರೂ ಊಟ ಮಾಡಿವರಂತೆ. ತಂಗಿ ಚಂದ್ರ, ನನಗೆ ಸ್ವಲ್ಪ ಬೇರೆ ಕೆಲಸವಿದೆ ಮಾ. ನೀನು ಅಣ್ಣಂದರಿಕನ್ನು ಕರೆದುಕೊಂಡು ಊಟಕ್ಕೆ ನಡಿ, ನಾನು ಆಮೇಲೆ ಬಂದು ಊಟ ಮಾಡುತ್ತೇನೆ. ಆಯ್ತಣ್ಣ, ನಡೆಯಿರಿ ನಾವು. ದಮ್ಮಿಲ್ದೆ 6 ತಿಂಗಳಿಂದ ಹುಚ್ಚ ನಾಯಿ ತರ ನನ್ನಿಂದ ಹೇಳ್ತಾ ಇದ್ದೀರಾ? ನನ್ನನ್ನು ಕರ್ಕೊಂಡು ಹೋಗ್ಬೇಕಂದ್ರೆ ನನ್ನ ಸಾಯರು 100 ಜನ ಬರಬೇಕು.
ಪೌರುಷದಿಂದ ತಿರುವ ಈ ನನ್ನ ಮೀಸೆ ಮೇಲಾಣೆ, ಪ್ರಾಣವಾಗಿ ನೋಡ್ಕೊಳ್ಳೋ ನನ್ನ ಮಗು ಮೇಲಾಣೆ. ನಮ್ಮಲ್ಲಿ ಒಬ್ಬ ಉಳ್ಕೊಂಡ್ರು, ನಮ್ಗಿಂತ ಒಂದು ಕ್ಷಣ ಮುಂಚೆ ನಾನು ಸತ್ರು ನನ್ನ ಮೀಸೆನ ಗೀಚಿ ನನ್ನ ಶವನ ಹೊಳಕಾಯ್ತು. ಬಂದ್ರ ಕುಮಾರ್, ಹೇ ಲಕ್ಷ್ಮೀ ಶಕ್ತಿ ಕುಮಾರ್. ಹೇ ಮಿಸ್ಟರ್, ಯಾರು ನೀನು? ಇದು ಪೊಲೀಸ್ ಸ್ಟೇಷನ್ ಅನ್ನೋ ಪರಿಜ್ಞಾನ ಇಲ್ಲದೆ ಗೂಳಿ ಅಂತ ನುಗ್ಗುತ್ತಿರುವೆ ಇಲ್ಲ. ಯಾರು ನೀನು ಬದ್ಮಾಸ್? ನಿಮ್ಮಂತ ಖತರ್ನಾಕ್ ಕಾಕಿಗಳ ನಾಯಕ ನಾಗ. ನೀನು ನಾಗನಾದರೇನು, ನರವ್ಯಾಘ್ರನಾದರೇನು? ಮರ್ಯಾದೆಯಿಂದ ಇಲ್ಲಿಂದ ಜಾಗ ಖಾಲಿ ಮಾಡು. ಜಾಗ ಖಾಲಿ ಮಾಡಲು ಬಂದಿಲ್ಲ ಪೊಲೀಸ್ ಕುತ್ತ. ವೈರಿಗಳ ಬೇಟೆಯಾಡಬೇಕೆಂದು ಹೊಚ್ಚೊಡೆದು ಹೊರಬಿದ್ದ ಈ ನಾಗ ವೈರಿಗಳ ರಕ್ತ ಕಾಣದ ಎಂದು ವಾಪಸ್ ಆಗಿಲ್ಲ, ಆಗದಿಲ್ಲ. ದಟ್ ಈಸ್ ಕುಮಾರ್ ರಚಿಸಿರುವ ಈ ನಾಗನ ಸ್ಟೈಲ್. ಲೋಕ್ ಮಿಸ್ಟರ್ ಪಿಸಿ, ಈ ನಾಗ ಬೇಟೆಯಾಡೋದು ನಿನ್ನಂತ ಇಲಿಗಳನ್ನಲ್ಲ, ಗಂಡು ಹುಲಿಗಳನ್ನ ಬೇಟೆಯಾಡಿ ಗಂಡು ಹುಲಿಗಳ ರಕ್ತವನ್ನು ಕುರಿದು ಬದುಕುತ್ತಿರುವ ಇವನೊಬ್ಬ ಗಗನ ಕೇರಿದ ಗಂಡು ಗರುಡ. ಮರ್ಯಾದೆಯಿಂದ ನೀ ದಾರಿ ಬಿಟ್ಟಾರೆ ಸಾರೆ ಇರದಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ನಿನ್ನ ಪುಂಡತನವೇ. ತಮ್ಮಿದ್ದರೆ ಮುಂದೆ ಬಾ. ದಮ್, ಹೇ ಮರಿ, ದಮ್ಮು ಅನ್ನೋ ಪದಕ್ಕೆ ನಾಂದಿ ಹಾಡ್ದವನೇ ಈ ನಾಗ. ಈ ಭೂಗತ ಲೋಕದಲ್ಲಿ ಈ ನಾಗನ ದಮ್ ಕೇಳಿದ ಗಂಡು ಗುಂಡಿಗೆ ಅಂದರೆ ನೀನೊಬ್ಬನೇ ಬಾಜ್. ಈ ಸೃಷ್ಟಿಯಲ್ಲಿ ನಾಗನ ದಮ್ಮಿನ ಬಗ್ಗೆ ಪರೀಕ್ಷಿಸಿದ ಗೊಂದಿಗಳಿಗೆ ದಮ್ಮಿನ ಪಬ ತೋರಿಸುವುದ ಈ ನಾಗನ ಬಲವಾದ ಛಲ. ಪೊಲೀಸ್ ನಿನ್ನಲ್ಲಿ ದಮ್ಮಿದ್ದರೆ ಬದುಕುಳಿದುಕೋ ಈ ನಾಗನ ಛಲದ. ಏನ್ ಹಂಗ್ ನೋಡ್ತಾ ಇದೀಯಾ? ಶಾಕ್ ಆಯ್ತಲ್ಲ? ಆಗ್ಲೇಬೇಕು ಅಂತ ತಾನೇ ನಿನಗೆ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸಿದ್ದು. ನಿನಗೆ ಪರ್ಮಿಷನ್ ಕೊಟ್ಟಿದ್ದು ನಿನ್ ಡಿಪಾರ್ಟ್ಮೆಂಟ್. ಆದ್ರೆ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ಅಲ್ಲಿ ಇಲ್ಲದೆ ಇರೋದ್ರ ಡಿಸ್ಟಿಕ್ಗೆ, ಕರ್ನಾಟಕ ಮ್ಯಾಪ್ ಅಲ್ಲಿ ಇಲ್ಲದೆ ಇರೋದ್ರ ಊರಿಗೆ ಕರೆಸಿ ನನಗೆ ಹಾಕ್ಬಿಟ್ಟಿಯಲ್ಲ. ಈಗೇನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಲ್ಲಿ ಗುಡುಗಿದ್ರೆ ಉಡುಪಿ, ಮಂಗಳೂರು, ಹರ್ಬನ್ ನನಗಾಗತ್ತೆ. ಕೈ ಎತ್ತಿ ತಟ್ಟ ಅಂದ್ರೆ ರಿಯಲ್ ಎಸ್ಟೇಟ್ ಟಗರಾಗತ್ತೆ. ಇದು ನಾಗನಕೋಟೆ ಕಣ. ಯಾಕಪ್ಪ ಈ ಊರಿಗೆ ಬಂದೆ? ಯಾಕಪ್ಪ ಈ ನಾಗನ ಎದಕಂಡಂತ ಒಂದೊಂದು ದಿನ ಒಂದೊಂದು ಕ್ಷಣ ನೆಮ್ಮದಿ ಬದುಕಬೇಕು. ಹಂಗ್ ಮಾಡ್ತೀನಿ, ನೋಡ್ತೀಯಾ? ಯಾರೋ ನೀನು ಲೋಫರ್? ಗಂಡದಿಗೆ ಸೂರ್ಯರ ಗಂಡ, ಸೂರ್ಯ ಸರ್ದಾರರ ಮಿಂಡ. ನಿಮ್ಮಂತ ಖತರ್ನಾಕ್ ಕಾಕಿಗಳ ನಾಗ. ನಾಗ ನೀನೇಕೆ ಇಲ್ಲಿ ಬಂದಿರುವೆ? ನಾನೇಕೆ ಇಲ್ಲಿಗೆ ಬಂದೆ? ಶಕ್ತಿ ಕುಮಾರ್, ತಿನ್ನುವುದು ಸರ್ಕಾರದ ಅನ್ನ, ಕೊಡುವುದು ಸರ್ಕಾರದ ಬಟ್ಟೆ, ಮೆಚ್ಚುವುದು ಸರ್ಕಾರದ ಬೂಟು, ಓಡಾಡುತ್ತಿರುವುದು ಸರ್ಕಾರ ಕೊಟ್ಟ ಮಾರುತ್ತೀವಿ ಅನ್ನಲ್ಲಿ. ಬಟ್ ಸರ್ಕಾರ ನಿನಗೆ ಇಷ್ಟೆಲ್ಲ ಸೌಕರ್ಯ ಕೊಟ್ಟಿರುವಾಗ ನೀನು ಸರ್ಕಾರಕ್ಕೆ ದ್ರೋಹ ಬಗೆದು
ದೇಶದ್ರೋಹಿ ಗೋಮುಖ ವ್ಯಾಘ್ರಿಗಳಾದ ಮುಖ್ಯಮಂತ್ರಿ ಕೆ ಪ್ರಸಾದ್ ಹಾಗೂ ಶಿಕ್ಷಣ ಮಂತ್ರಿ ರಣರುದ್ರನಂತಹ ದೇಶದ್ರೋಹಿಗಳಿಗೆ ಬಡವರ ಕತ್ತರಿಸಿ ಬದುಕುತ್ತಿರುವ ನಿನ್ನಂತ ಕಚಡ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾರೆ. ಕರ್ನಾಟಕದ ಪೊಲೀಸರಿಗೆ ಅಂತೆ ನಿನ್ನಂತ ಪೊಲೀಸ್ ನಾಯಿಗಳಿರಬೇಕಾದದ್ದು ಈ ಭೂಗತ ಲೋಕದಲ್ಲ ಯಮ ಲೋಕದಲ್ಲೇ. ನಿಮ್ಮಂತ ಕೆಟ್ಟ ವಿಷ ಸರ್ಪಗಳನ್ನು ನಿರ್ನಾಮ ಮಾಡಲು ಬ್ರಹ್ಮ ಸೃಷ್ಟಿಸಿ ಕಳಿಸಿದ್ದಾನೆ. ಭೂಗತ ಲೋಕದವರೆಯಾದ ಈ ನಾಗನನ್ನು ಸ್ಮರಿಸಲೇ ನಿನ್ನ ತಾಯಿ ನಾನನ್ನು. ಗಂಡು ಮೆಟ್ಟಿದ ನಾಡು ಗಂಡು ಹುಲಿಗಳ ಬೀಡು, ಗಂಡು ಮೆಟ್ಟಿದ ನಾಡು ಗಂಡು ಹುಲಿಗಳ ಬೀಡು. ಬರ್ತಾರ ನಾಗ ಬರ್ತಾರ, ಬರ್ತಾರ ನಾಗ ಬರ್ತಾರ. ನಾಗ 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 ನಾಗ. ಅವಶ್ಯಕತೆ ಇದ್ದರೆ ಈ ನಾಗ ಕಾಲು ಹಿಡಿಯುತ್ತಾನೆ. ಆಕ್ರೋಶ ಬಂದರೆ ತಲೆ ಕಡಿಯುತ್ತಾನೆ. ಬಾ, ಈ ನಾಗನೇ ಬೇರೆ ಆದರೆ ಈ ನಾಗನ ಸ್ಟೈಲೇ ಬೇರೆ. ಬಟ್ ಈ ಕನ್ನಡ ಮಣ್ಣಿನ ತೀರುತ್ತಾನೆ. ಮತ್ತೆ ಈ ಮಣ್ಣಲ್ಲಿ ಸೇರಿ ಹೋದರು ಮತ್ತೆ ಗುಡುಗು ಹೊಡೆದ ಹುಲಿಯಾಗಿ ಹುಟ್ಟಿ ಬರುವನು ಈ ಬ್ಲಾಕ್ ಟೈಗರ್ ಕಿಚ್ಚ ಸುದೀಪ್. ಹಿಂದೆ ಕಾಲೇಜಿನಲ್ಲಿ ಯಾವತ್ತೋ ಬಡ ಹುಡುಗಿಯನ್ನು ನಾ ಕೆಣಕಿದಾಗ ಅವಳ ಪರವಾಗಿ
ನನ್ನೊಂದಿಗೆ ವಾದ ಮಾಡಿ ಅವಳಿಂದಲೇ ನನ್ನ ಕೆನ್ನೆಗೆ ಹೊಡಿಸಿ 100 ಕಾಲೇಜು ಹುಡುಗರ ಮುಂದೆ ಕಾರ್ತಿಕನನ್ನು ಅವಮಾನ ಮಾಡಿದನಲ್ಲ ಆ ಸಾಗರ. ಸಾಗರ ಈ ಕಾರ್ತಿಕ ನಿನ್ನ ತಂಗಿಯ ಕೈ ಹಿಡಿದರೆ ನಿನ್ನ ತಂಗಿಯ ಬಾಳು ಬಂಗಾರವಾಗುತ್ತದೆ ಎಂದು ತಿಳಿದುಕೊಂಡಿರ್ಬೋದು. ಛೇ! ಅದು ನಿನ್ನ ಹೊಚ್ಚು ಕಲ್ಪನೆ. ನಿನ್ನ ಮೇಲಿನ ಸೇಡಿಗಾಗಿ ನಿನ್ನ ತಂಗಿಯನ್ನು ಕೊಲೆ ಮಾಡಿಸಬೇಕೆಂದ್ರೆ ಕಾರ್ತಿಕನ ಆಸೆ ಭಾವನೆ ನಿಜಕ್ಕೂ ಸುಳ್ಳಾಯಿತು. ಸಮಯ ಸಾಧಿಸಿ ನಿನ್ನ ತಂಗಿಯ ದೇಹವನ್ನು ಹರಿದು ಹಕ್ಕಿ ಪಕ್ಷಿಗಳಿಗೆ ಅನ್ನವಾಗಿ ಹಾಕದಿದ್ದರೆ ನನ್ನ ಹೆಸರು ಕ್ರಾಂತಿಯ ಕಿಡಿಕತರ ಕಾರ್ತಿಕನೇ ಅಲ್ಲ. ಓಹೋ, ರೆಕ್ಕೆ ಬಲಿತದ ಹಕ್ಕಿಯಂತೆ ಹಾರುತ್ತಾ ಆ ಸಾಗರನ ತಂಗಿ ಚಂದ್ರ ಇತ್ತ ಕಡೆ ಬರ್ತಿದ್ದಾಳೆ. ಬರ್ಲಿ ಬರ್ಲಿ. ಎಲ್ಲು ಕುಮಾರಿ, ಸುಕುಮಾರಿ. ಯಾರವರು? ಯಾರವರು? ನಿನ್ನಂತ ಹರಿಯದ ಬಾರಲೇರ ಶೀಲೊಬ್ಬ ಹೇರಿ ಹಾರಿ ಹರಿದು ತಿನ್ನುವ ವೀರ ಪುರುಷ. ನೋಡಿ, ನೀವು ಯಾರಾದ್ರೆ ನನಗೇನು, ದಯವಿಟ್ಟು ಸುಮ್ಮನೆ ದಾರಿ ಬಿಡಿ. ಹೆಣ್ಣೆ, ಈ ವೀರ ಪುರುಷನಿಗೆ ಗೊತ್ತಿಲ್ಲ ದಾರಿ ತಪ್ಪಿ ಬಂದಂತ ನಿಮ್ಮಂತ ಸುರ ಸುಂದರಿಯರ ದೇಹವನ್ನು ಸುಖ ಉಂಡಗಲೇ ನನ್ನ ಮನಸ್ಸಿಗೆ ಶಾಂತಿ. ಆ ಚಿನ್ನ ನನ್ನ ಒಳಗಲು. ಏಯ್, ದೂರ ಸರಿದು ನಿಂತು ಮಾತನಾಡೋ ನರಪೇತುವೆ. ಇಲ್ಲಿಯವರೆಗೆ ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡಿದ್ದಾಳೆ ಈ ಚಂದ್ರ. ಇನ್ನ ಮುಂದೆ ಒಂದೇ ಒಂದು ಹೆಜ್ಜಿಟ್ಟೆ ನೀ ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ನಿನ್ನನ್ನು ಚಪ್ಪಲಿಯಿಂದ ಮಾತನಾಡಿಸಬೇಕಾಗುತ್ತದೆ. ಬಲು ಜೋಕೆ. ಅರೆ ಗಾಯದ ನಾಗರ ಹಾವಿನಂತೆ ಬುರುಗರಿದು ಮಿಡಿ ನಾಗರ ಹಾವಿನಂತೆ ವಿಷ ತುಂಬಿಕೊಂಡು ನಿಂತಿರುವ ಈ ವೀರ ಕುಲಪುತ್ರನಿಗೆ ಚಪ್ಪಲೆ ತೋರಿಸುವ ಬಂಡ ಹೆಣ್ಣೆ. ನೀ ಹೀಗೆ ಹುಚ್ಚ ನಾಯಿಯಂತೆ ಹಾರಾಡಿದ್ರೆ ಚಪ್ಪಲಿಯಿಂದ ಅಷ್ಟೇ ಯಾಕೆ ಈ ನಿನ್ನ ಮೈ ಚರ್ಮವನ್ನು ಸುಲಿದು ನಮ್ಮಣ್ಣಂದಿರ ಮೆಟ್ಟುವ ಮೆಟ್ಟನಾಗಿ ಮಾಡಿಸಬೇಕಾಗುತ್ತದೆ. ಎಚ್ಚರ ಎಚ್ಚರ. ನಿನಗೆ ಎಚ್ಚರ ಹೇಳುವ ಹುತ್ತು ರಂಡೆ. ಒಳ್ಳೆ ಮಾತಿನಿಂದ ನೀನನ್ನವಳಾದರೆ ಸರಿ, ನನ್ನ ಶ್ರೀಮಂತಿಕೆಲ್ಲ ನಿನ್ನ ಸೊತ್ತಾಗುತ್ತದೆ. ನಾರಾಣಿ ನನ್ನ ಒಲುವಿನ ಚಿಗುರೆಯಾಗಿ. ಮುಚ್ಚ ಬಾಯಿ ರಾಕ್ಷಸ. ನೀ ತೋರಿಸುವ ನಿನ್ನ ಶ್ರೀಮಂತಿಕೆ ಕೇವಲ ಚಪ್ಪಲಿಯ ಸಮಾನ. ಎಣ್ಣೆ, ನನ್ನ ಶ್ರೀಮಂತಿಕೆಲ್ಲ ನಿನ್ನ ಕಾಲ ಕಸವೆಂದು ಹೊಗಳುವಿಯಾ? ಹೇಸಿ ಎಣ್ಣೆ, ಮರ್ಯಾದೆಯಿಂದ ನೀನನ್ನ ಒಳದರೆ ಸರಿ, ಇರದಿದ್ದರೆ ನಿನ್ನನ್ನು ಜೀವಂತವಾಗಿ ಸುಟ್ಟು ಬಿಡುತ್ತೇನೆ. ಏಯ್, ಈ ನಿನ್ನ ಜುಜುಬಿ ಪಿಸ್ತೂಲ್ಗೆ ಹೆದರುವ ಹೆಣ್ಣಲ್ಲ ಈ ಚಂದ್ರ. ನೀ ನನ್ನ ಪ್ರಾಣವನ್ನ ಅಷ್ಟೇ ಹಾಕಿ ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ರು ಈ ಜನ್ಮದಲ್ಲಿ ಮಾತ್ರ ನಾ ನಿನ್ನವಳಾಗಲು ಸಾಧ್ಯವಿಲ್ಲವೆಂದು ತಿಳಿದುಕೋ. ಇದು ಆ ನನ್ನ ತಂದೆ ಕುಮಾರೇಶ್ವರನ ಸಾಕ್ಷಿಯಾಗಿಯೂ ಸತ್ಯ. ಮೆಚ್ಚಿದೆ ಚಂದ್ರ, ಮೆಚ್ಚಿದೆ. ಯಾಕೆಂದರೆ ಈ ನಿನ್ನ ಗಂಡುಗಾರಿ ಎದೆಗಾರಿ ಮಾತಿನ ಮುಂದೆ ಈ ಕಾರ್ತಿಕ ಹೋದ. ನೀವಾ ನಮ್ಮ ಅಣ್ಣನ ಸ್ನೇಹಿತ? ಹೌದು ಚಂದ್ರ, ಹೌದು. ನಾನೇ ನಿಮ್ಮಣ್ಣ ಸಾಗರನ ಸ್ನೇಹಿತ ಕಾರ್ತಿಕನೆಂದು. ಹಾಗಾದ್ರೆ ಇಷ್ಟೊತ್ತು ನನ್ನೊಂದಿಗೆ ನಡೆದುಕೊಂಡ ರೀತಿ ಬರೀ ನಾಟಕವಷ್ಟೇ ಚಂದ್ರ, ಬರೀ ನಾಟಕವಷ್ಟೇ. ಹಾ ನೋಡು ಚಂದ್ರ, ಈಗಿನ ಕಾಲದ ಹುಡುಗಿಯರಿಗೆ ಹಣದಾಸೆ ತೋರಿಸಿದ್ರೆ ಸಾಕು, ಸಪ್ತಪದಿಯನ್ನೇ ತುಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನ ಬಿಟ್ಟು ಬರುವ ಶ್ರೀಮಂತರ ಹೆಣ್ಣುಗಳು ಎಷ್ಟು ಇಲ್ಲ ಈ ನಿನ್ನ ಕಲಿಯುಗದಲ್ಲಿ. ಹೆತ್ತ ತಂದೆ ತಾರ ಕತ್ತನ್ನೇ ಕತ್ತರಿಸಿ ಮಿಂಡನೊಂದಿಗೆ ತಿರುಗಾಡುವ ಮಂಗ ಜಾತಿಯ ಶ್ರೀಮಂತರ ಹೆಣ್ಣುಗಳು ಎಷ್ಟು ಇಲ್ಲ ಈ ನಿನ್ನ ಸಮಾಜದಲ್ಲಿ. ಹಣದಾಸೆಗಾಗಿ
ವೇಷಪಾಸೆಯನ್ನು ಹಾಕಿ ಹಂದಿಯಂತೆ ತಿರುಗಾಡುವ ಬಜಾರಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಕಲಿಯುಗದಲ್ಲಿ. ಅಂದಾಗ ಕೇವಲ ಒಬ್ಬ ಬಡವನ ತಂಗಿಯಾದ ನೀನು, ನಿನ್ನಲ್ಲಿ ಯಾವ ಆಸೆ ಇದೆ ಎಂದು ಹೇಳಿ ನಾನು ನಿನ್ನನ್ನು ಪರೀಕ್ಷಿಸಲು ಈ ತರ ನಡೆದುಕೊಂಡೆ. ಈ ಪರೀಕ್ಷೆಯಲ್ಲಿ ನೀನು ಪಾಸಾದೆ ಚಂದ್ರ, ಪಾಸಾದೆ. ಹಾ ನೋಡು ಚಂದ್ರ, ನಿನ್ನೊಂದಿಗೆ ಹೀಗೆ ನಡೆದುಕೊಂಡಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡು. ಚೇ ಅಂತ ದೊಡ್ಡ ಮಾತೇಕೆ? ಎಷ್ಟೇ ಆದ್ರೂ ಮುಂದೆ ನೀವು ನನ್ನ ಕೈ ಹಿಡಿಯುವ ರಾಜನಲ್ಲವೇ? ಹಾಗಾದರೆ ಈ ನಿನ್ನ ರಾಜನ ಮನೆ ಕಳಿಸುವಂತೆ ಒಂದು ಪ್ರೇಮಗೀತೆ ಏನಾದರೂ ಹಾಡೇ ನನ್ನ ರಾಣಿ. ನಿಮ್ಮ ಮಾತು ಮೀರಲು ಸಾಧ್ಯವೇ? ಜನ್ಮದ ಕಲ್ಪನೆ ನೀನೇ 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 ತಾನೇ. ಜನ್ಮದ ಕಲ್ಪನೆ
ಜಗದಲ್ಲಿ ಎಂದಿಗೂ ಅಂದಿಗೂ ಹಾ ಕಾರ್ತಿಕ್, ನನ್ನ ನೋಡ್ಲಿಕ್ಕೆ ನೀವು ನಮ್ಮ ಮನೆಗೆ ಬರುತ್ತೀರೆಂದು ಮನೆಯಲ್ಲಿ ನಮ್ಮ ಅಣ್ಣಂದಿರು ನಿಮ್ಮ ದಾರಿ ಕಾಯ್ತಿದ್ದಾರೆ. ಬನ್ನಿ ಮನೆಗೆ ಹೋಗೋಣ. ಚಂದ್ರ, ಬಂಗಾರದ ಜಂಕಿ ಅಂತಿರುವ ನಿನ್ನನ್ನು ಮನೆಗೆ ಬಂದು ನೋಡಬೇಕೆಂಬಷ್ಟರಲ್ಲಿ ಇಲ್ಲೇ ದಾರಿಯಲ್ಲಿ ನೋಡಿದನಲ್ಲ ಚಂದ್ರ, ಮತ್ತೇಕೆ ಮನೆಗೆ ಬರುದು? ಈಗಲೇ ನಿಮ್ಮಣ್ಣ ಸಾಗರನಿಗೆ ಫೋನ್ ಮಾಡಿ ನಿನ್ನ ತಂಗಿ ಚಂದ್ರ ನನಗೆ ತುಂಬಾ ಇಡಿಸಿದ್ದಾಳೆ, ಒಳ್ಳೆ ಮುಹೂರ್ತ ನೋಡಿ ನಿಶ್ಚಿತಾರ್ಥ ಮುಗಿಸಿಬಿಡೋಣ ಅಂತೇಳಿ ಫೋನ್ ಮಾಡಿ ಕಳಿಸುತ್ತೇನೆ. ಕಾರ್ತಿಕ್, ಈ ಮಾತು ನಿಜವಾಗ್ಲೂ ಸತ್ಯವೇ? ಆ ಸೂರ್ಯಚಂದ್ರನ ಮೇಲಣ ಚಂದ್ರ, ಈ ಮಾತು ನಿಜಕ್ಕೂ ಸತ್ಯ. ಹಾಗಾದ್ರೆ ನಾನು ಬಂದು ತುಂಬಾ ಹೊತ್ತಾಯ್ತು, ನಾನಿನ್ನು ಬರಲೇ. ಟಾಟಾ, ಬಾಯ್ ಬಾಯ್. ನಿನ್ನ ಮೇಲಿನ ಸೇಡಿಗಾಗಿ ನಿನ್ನ ತಂಗಿಯನ್ನು ಕೊಲೆ ಮಾಡಿಸಬೇಕೆಂದರೆ ಕಾರ್ತಿಕನ ಭಾವನೆ ನಿಜಕ್ಕೂ ಸುಳ್ಳಾಯಿತು. ಬಂಗಾರದ ಕಡ್ಡಿಯಿಂದ ತಿದ್ದಿ ಮಾಡಿರುವ ನಾನು ನಿನ್ನ ತಂಗಿಯನ್ನು ನೋಡಿದ ಮೇಲೆ ನಿಜಕ್ಕೂ ನಾನು ನಿನ್ನ ತಂಗಿಯನ್ನು ಮದುವೆಯಾಗಿ ಅವಳೊಂದಿಗೆ ಬಾಳಿ ಸಾಗಿಸಬೇಕೆಂಬ ಆಸೆ ನನ್ನ ಮನದಲ್ಲಿ ಕಡಲಾಗಿ ಉಕ್ಕಿ ಹರಿತಿದೆ. ಎಸ್, ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, 7 ಜನ್ಮ ಎತ್ತಿ ಬಂದರೂ ಕೂಡ ಚಂದ್ರಳೆ ಈ ಕಾರ್ತಿಕನ ಸತಿ.